ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯ ಮತ್ತೊಂದು ದುರ್ಘಟನೆಗೆ ಸಾಕ್ಷಿಯಾಗಿಬಿಟ್ಟಿದೆ. ನೋಡಿ ಸ್ನೇಹಿತರೆ, ಈ ಒಂದು ಏನು ಬಸ್ ಚಲಾಯಿಸೋರು, ಅದ ನಂತರ ಕಾರು ಚಲಾಯಿಸೋರು ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಅದ ನಂತರ ಸುಮಾರು 5ರಿಂದ 6 ಜನ ದುರ್ಘಟನೆಗೆ ಒಳಗಾಗಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ನೋಡಿ, ಈ ಒಂದು ವಿಡಿಯೋ ಎಚ್ಚರ ಇರ್ಬೇಕಂತ ವಿಡಿಯೋ ಮಾಡ್ತಾ ಇರೋದು. ಆದಷ್ಟು ಈ ಒಂದು ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದುರ್ಘಟನೆ ಆಗಿದೆ ಅಂತೇಳಿ. ಈ ಒಂದು ಬಸ್ ಇದ್ದು ತೆಳಗೆ ನೆಲಕ್ಕೆ ಗುದ್ದಿ ಅಲ್ಲಿರುವಂತ ಕಾರು, ಮುಂದ್ಗಡೆ ಇರುವಂತ ಕಾರು ಫೋಕಸ್ ಲೈಟ್ ಎಲ್ಲ ಕೂಡ ಇಲ್ಲಿ ಬಿದ್ದಿದೆ. ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ನೆಲಕ್ಕೆ ಕಚ್ಚಿ ಹೋಗಿದೆ. ಅಂದ್ಮೇಲೆ ಅಲ್ಲಿರುವಂತ ಆ ಒಂದು ಕಾರ್ನಲ್ಲಿರುವಂತ ಡ್ರೈವರು ಮರಣ ಅಲ್ಲಿರುವಂತ ಬಂದ ತಕ್ಷಣವೇ ಮರಣ ಆಗಿರೋದು. ಅಂದ್ರೆ ಗುದ್ದಿದ ತಕ್ಷಣವೇ ಆ ಒಂದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ಡ್ರೈವರ್ ಅನ್ನ ಸಾವನ್ನಪ್ಪಿದ್ದಾರೆ. ಅಲ್ಲಿರುವಂತ ಜನರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಆ ಒಂದು ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಎಚ್ಚರ ಇರಬೇಕಾಗತ್ತೆ. ಯಾಕೆ, ಏನು, ಎಂತ ಅಂತೇಳಿ ಎಚ್ಚರ ಇರಬೇಕಾಗತ್ತೆ. ಇಂಥ ಒಂದು ಸುದ್ದಿ ನೋಡಿದ ತಕ್ಷಣ ತಲೆ ದಿಮ್ಮಿಡಿಯತ್ತೆ. ಯಾಕಂದ್ರೆ ಕಷ್ಟಪಟ್ಟು ಕೆಲವು ಜನ ಖುಷಿಯಿಂದ ಮುಂಜಾನೆ ಸಮಯದಲ್ಲಿ ಎಲ್ಲೋ ಹೋಗ್ತಿರ್ತೀರ. ಆದ್ರೆ ಇಂಥ ಒಂದು ದುರ್ಘಟನೆ ಆಗತ್ತೆ. ಮುಂದ್ಗಡೆ ನೀವು ಕರೆಕ್ಟಾಗಿ ಹೋಗ್ತಿರ್ತೀರ, ಆದ್ರೆ ಮುಂದ್ಗಡೆ ಬರೋರು ಕರೆಕ್ಟ್ ಬರೋದಿಲ್ಲ. ನೋಡಿ, ಇದು ಯಾವುದು, ಏನು, ಎಂತ, ಎಲ್ಲಿ ಆಗಿದೆ ಒಂದೊಂದು ತಿಳಿಸ್ಕೊಡ್ತೇನೆ. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಗಿರತ್ತೆ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ KSRTC ಬಸ್ ಇರತ್ತೆ. ಇತ್ತೀಚಿನ ದಿನದಲ್ಲಿ ಅಂತೂ KSRTC ಬಸ್ ಅಂತೂ ಬರೇ ಆಕ್ಸಿಡೆಂಟು, ಬರೇ ದುರ್ಘಟನೆಗಳು ಇದೇ ಜಾಸ್ತಿ ಆಗ್ತಿದೆ ಹೊರತು ಅಂದ್ರೆ ಈ ಒಂದು ಬಸ್ನಲ್ಲಿರುವಂತ ಡ್ರೈವರ್ಗಳು ಫೋನ್ನಲ್ಲಿ ಮಾತಾಡೋ ಸಮಯದಲ್ಲಿ ಈ ರೀತಿಯಾಗಿ ಆಗತ್ತೆ. ಅದ ನಂತರ ಇನ್ನೊಂದು ಕೆಲವು ಜನ ಆ ಒಂದು ಡ್ರೈವರ್ಗಳು ಸರಿಯಾಗಿ ಗಾಡಿ ಹೊಡೆಯೋದಿಲ್ಲ, ಅಂದ್ರೆ ಬಸ್ ಹೊಡೆಯೋದಿಲ್ಲ. ಅದ ನಂತರ ಫೋನ್ನಲ್ಲಿ ಮಾತಾಡ್ತಿರ್ತಾರೆ. ಇನ್ನು ಕೆಲವು ಜನ ಅವ್ರ ಬಾಜುಕ್ ಬಂದು ಅವರನ್ನ ಮಾತಾಡ್ಸ್ಕೊತಾ ಇರ್ತಾರೆ. ಅಂತ ಒಂದು ಸಮಯದಲ್ಲಿ ಮುಂದ್ಗಡೆ ಇರುವಂತ ಲಕ್ಷ್ಯ ಏನು ಗೊತ್ತಾಗೋದಿಲ್ಲ. ಇಂಥ ಒಂದು ದುರ್ಘಟನೆಗೂ ಆಗತ್ತೆ. ಇದು ಎಲ್ಲಿ ಆಗಿದೆ ಅಂದ್ರೆ, ಇದು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆ ನಿವಾಸಿ ಸುನಿಲ್ ಅನ್ನೋರು ಮೈಸೂರಿನಿಂದ ಹಾಸನ ಕಡೆಗೆ ತೆರಳುತ್ತಿದ್ದರು, ಅಂದ್ರೆ ಹೋಗುತ್ತಿದ್ದರು. ಆ ಒಂದು ಸಮಯದಲ್ಲಿ ವೇಳೆ ಚಿಕ್ಕಮಗಳೂರು ಕಡೆಯಿಂದ ಮೈಸೂರು ಹೋಗುತ್ತಿದ್ದ ಬಸ್ಸು ಏಕಾಏಕಿ ಈ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಅರ್ಧ ಕಾರು ಮುರಿದು ಫಲ್ಟಿಯಾಗಿ ಬಿದ್ದು ಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು ಏನಾಗಿದೆ ಅಂತೇಳಿ. ನಿಮ್ಮ ಮುಂದೆನೆ ಕಾಣಿಸ್ತಾ ಇದೆ. ಈ ಒಂದು ಕಾರಿನ ತುಂಡಿ ಇದೆಯಲ್ಲ, ಇಲ್ಲಿ ನೋಡಿ, ಈ ಒಂದು ಕಾರಿನ ಮುಂದ್ಗಡೆ ಇರುವಂತ ತುಂಡಿ ಅರ್ಧಕ್ಕರ್ಧ ಕಟ್ಟಾಗಿ ಇಲ್ಲಿ ಬಿದ್ದಿರತ್ತೆ. ಇವರೆಲ್ಲ ಜನ ನಿಂತ್ಕೊಂಡಿದ್ದಾರೆ. ಅರ್ಧಕ್ಕರ್ಧ ಜನರು ಬರೇ ನೋಡೋದು, ಇವ್ರ ಕೆಲಸನೇ ಅದೇ ಆಗಿರತ್ತೆ. ನೋಡಿ, ಮುಂಜಾಗ್ರತೆಯಿಂದ ನೀವು ಏನಾದರೂ ಬೇರೆ ಕಡೆ ಹೋಗ್ತಾ ಇತ್ತಂದ್ರೆ ಮುಂದೆ 1 ಕಿಲೋಮೀಟರ್ದಷ್ಟು ಮುಂದ್ಗಡೆ ನೋಡ್ಕೊಳ್ಳಿ. ಹಿಂದೆ ಈಚೆ ಕಡೆ ನೋಡಕ್ ಹೋಗ್ಬೇಡಿ ದಯವಿಟ್ಟು. ಯಾರು ಕಾರು ಬೈಕ್ ಹೋಗೋತ್ನಲ್ಲಿ. ಅದ ನಂತರ ಮುಂಜಾನೆ ಸಮಯದಲ್ಲಿ ಯಾರು ಕೂಡ ಹೋಗಬೇಡಿ. ಯಾಕಂದ್ರೆ ನೀವು ಕರೆಕ್ಟಾಗಿ ಹೋಗ್ತಾ ಇರ್ತಾರ, ಮುಂದ್ಗಡೆ ನಿದ್ದೆಯಲ್ಲಿರ್ಬೋದು ಅಥವಾ ದಾರು ಕುಡಿದಿರ್ಬೋದು, ಆಲ್ಕೋಹಾಲ್ ಕುಡಿದಿರ್ಬೋದು, ಆ ರೀತಿಯಾಗಿ ಬರ್ತಾ ಇರ್ಬೋದು. ಇದು ಏಕಾಏಕಿನೇ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗಿರುವಂತದ್ದು. ಆ ಒಂದು ಬಸ್ ಇದ್ದವನು ಪೂರ್ತಿಯಾಗಿ ರೋಡ್ ದಾಟಿ ಸೈಡಿಗೆ, ಅಂದ್ರೆ ಈ ಒಂದು ಹೊಲ ಇರ್ತಾವಲ್ಲ, ಆ ಒಂದು ಹೊಲದಲ್ಲಿ ಬಿದ್ದು ಪೂರ್ತಿಯಾಗಿ ಇಲ್ಲಿ ನೋಡಿ, ಇದು ಬಸ್ ಟೈರ್ ಎಲ್ಲಿ ಹೋಗಿದೆ ನೋಡಿ, ಪೂರ್ತಿ ಕೆಳಗಡೆ ಅರ್ಧಕ್ಕರ್ಧ ಭೂಮಿಯಲ್ಲಿ ಟೈರ್ ಹೋಗಿರತ್ತೆ. ಇಂಥ ಒಂದು ದುರ್ಘಟನೆ ನಡೆದಿರತ್ತೆ. ಈ ಬೋರ್ಡ್ ಕೂಡ ಕಾಣಿಸ್ತಾ ಇರ್ಬೋದು. ಇನ್ನೊಂದು ಇಮೇಜ್ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೇನೆ ನಿಮಗೆ. ಇದು ಎಲ್ಲಿ ನಡೆದಿದೆ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಲ್ಲೇ ಈ ಒಂದು ದುರ್ಘಟನೆ ನಡೆದಿರತ್ತೆ. ಅಂದ್ರೆ ಮೂಡಿಗೆಯ ನಿವಾಸಿ ಸುನಿಲ್ ಅನ್ನೋರು ಹೋಗ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನೆಲ್ಲ ಹಾಸನ ಮತ್ತು ಮೈಸೂರಿನಿಂದ ಬರ್ತಿರುವಂತ ಈ ಒಂದು ಬಸ್ ಇರತ್ತಲ್ಲ, ಚಿಕ್ಕಮಗಳೂರು ಕಡೆಯಿಂದ ಮೈಸೂರಿಗೆ ಬರ್ತಾ ಇತ್ತು ಬಸ್ಸು. ಆ ಒಂದು ಸಮಯದಲ್ಲಿ ಈ ಒಂದು ದುರ್ಘಟನೆ ನಡೆದಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಇದರ ಬಗ್ಗೆ ಸುದ್ದಿ ಬರಲಿಲ್ಲ. ಇದರಲ್ಲಿ ಏನೇನು ಅಪಘಾತ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅಂದ್ರೆ ಇಲ್ಲಿ ಮೊದಲಿಗೆ ಈ ಒಂದು ಬಸ್ ಡ್ರೈವರ್ ಇದಾವಲ್ಲ, ಈ ಒಂದು ಡ್ರೈವರು ಇಲ್ಲ, ಅಂದ್ರೆ ಕೈ ಕಾಲು ಎಲ್ಲ ಮುರಿದಿದ್ದಾವೆ. ಅದರ ಬಳಿಕ ಈ ಒಂದು ಬಸ್ ಡ್ರೈವರ್ ಇರ್ತಾವಲ್ಲ, ಇದು ಒಂದು ಕಡೆ ಆಯ್ತು. ಇನ್ನು ಕಾರ್ ಡ್ರೈವರು, ಈ ಒಂದು ಕಾರ್ ಡ್ರೈವರ್ ಇರೋರು ಪೂರ್ತಿ ಎಲ್ಲ ಬುಕ್ಕುನಿಯಾಗಿ ಅಲ್ಲೇ ಸ್ಪಾಟ್ನಲ್ಲೇ ಮರಣ ಹೊಂದಿದ್ದಾರೆ. ಇನ್ನೊಂದು ಇಮೇಜ್ ಇದೆ, ತೋರಿಸ್ತೇನೆ ನಿಮಗೆ, 1 ನಿಮಿಷ ನೋಡಿ ಸ್ನೇಹಿತರೆ. ಅವರು ಮೇಲೆ ಹೋಗಿ ಆ ಒಂದು ಬಸ್ನಲ್ಲಿರುವಂತ ಜನರನ್ನ ತೆಗೀತಿದ್ದಾರೆ. ಆ ಒಂದು ದೃಶ್ಯ ಕೂಡ ನೋಡ್ತಾ ಇರಬಹುದು. ಪೂರ್ತಿ ಎಲ್ಲ ಆ ಒಂದು ಬಸ್ ಪಲ್ಟಿಯಾಗಿ ಈಚೆ ಕಡೆ ಬಿದ್ದಿದೆ. ಇಲ್ಲಿ ಕಾರ್ ಸಿಕ್ಕಾಕೊಂಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕಾರ್ ಸಿಕ್ಕಾಕೊಂಡಿದೆ. ಅದ ನಂತರ ಈ ಎಲ್ಲ ಜನಗಳನ್ನ ನೋಡ್ತಿದ್ದಾರೆ. ಇಲ್ಲಿ ಒಳಗಡೆ ಇರುವಂತ ಜನ ಸೇಫ್ ಇದ್ದಾರೆ, ಏನು ಟೆನ್ಷನ್ ಇಲ್ಲ. ಸುಮಾರು 4ರಿಂದ 5 ಜನರಿಗೆ ಗಾಯ ಆಗಿದೆ. 2ರಿಂದ 3 ಜನ ಸಾವನ್ನಪ್ಪಿದ್ದಾರೆ. ನೋಡಿ, ಮುಂಜಾನೆ ಹೋಗೋ ಸಮಯದಲ್ಲಿ ಜಾಗೃತಿಯಿಂದ ಹೋಗಿ. ನಿಮ್ಮ ಒಂದು ಪ್ರಾಣ ಯಾವಾಗ ಬೇಕಾದ್ರೂ ಹೋಗ್ಬೋದು, ಏನ್ ಹೇಳಕ್ಕಾಗಲ್ಲ. ಇಂಥ ಒಂದು ತುಂಬಾ ಜನ ನೀವು ಕರೆಕ್ಟ್ ಬರ್ತಿರ್ತಾರ, ಮುಂದೆ ನಾವು ಸರಿ ಬರಲ್ಲ. ಇದೆಲ್ಲ ನೋಡಿ ಸಾತ್ರ
ಅದ್ರ ಬಳಿಕ ಇನ್ನೊಂದು ಇಮೇಜ್ ಇದೆ. ಇಲ್ಲಿ ನೋಡಿ, ಪೂರ್ತಿಯಾಗಿ ಹೊಲದಲ್ಲಿ ಬಿದ್ದು ಬಿಟ್ಟಿದೆ. ಅದು ಪೂರ್ತಿ ಹೊಲದಲ್ಲಿ ನೋಡಿ, ಪೂರ್ತಿಯಾಗಿ ಆ ಒಂದು ಬಸ್ ಇದ್ದವನ್ ತಪ್ಪು ಅಥವಾ ಇವನ್ ತಪ್ಪಂತ ಒಂದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಬಸ್ ಇದ್ದವರು ಬಹುಶಃ ತಪ್ಪಿರ್ಬೋದು ಅಥವಾ ಇವಂದು ತಪ್ಪಂತ ಒಂದು ಅರ್ಥ ಆಗ್ತಾ ಇಲ್ಲ. ಇದು ನಡೆದಿರೋದು ಪೂರ್ತಿಯಾಗಿ ಹೊಲದಲ್ಲಿ ಹೋಗಿ ಈ ಒಂದು ಬಸ್ ಬಿದ್ದರಾತ. ಇವ್ರು ಜನ ಇಲ್ಲಿ ನಿಂತಿದ್ದಾರೆ ಇಲ್ಲಿ. ಅದ ನಂತರ ಇಲ್ಲಿ ಪೂರ್ತಿ ಎಲ್ಲ ಕಾರಣವಿದ್ದ ಮರಣ ಹೊಂದಿದ್ದಾರೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸರಿಯಾಗಿ ನಿಮ್ಮ ಒಂದು ಪ್ರಾಣ ನಿಮ್ಮ ಕೈಲಿರತ್ತ. ದಾರು ಕುಡ್ಕೊಂಡು ಅದ ನಂತರ ಬಸ್ಸಿನವ್ರಿಗೆ ಹೇಳ್ತಾ ಇರೋದು, ನೀವೇನು ಕರೆಕ್ಟಾಗಿ ಸಂಬಳ ಕೊಡ್ತಾರೆ ಸರ್ಕಾರದಿಂದ, ಕರೆಕ್ಟಾಗಿ ಆ ಒಂದು ಜನರು ನಿಮ್ಮನ್ನು ನಂಬಿ ಜನರು ಆ ಒಂದು ಬಸ್ಸಿನಲ್ಲಿ ಕೂತಿರ್ತಾರೆ. ನಿಮ್ಮನ್ನು ನಂಬಿ ಕೂತಿರ್ತಾರೆ ಅಂದಮೇಲೆ ನೀವು ಅಲ್ಲಿ ಫೋನ್ನಲ್ಲಿ ಮಾತಾಡೋದು ಅಥವಾ ನಿಮ್ಮ ಪಕ್ಕದಲ್ಲಿ ಬರುವಂಥ ಜನರಿಗೆ ಮಾತಾಡ್ಕೊತಿರೋದು ಸಂಸಾರದ ಬಗ್ಗೆ, ಅದನ್ನು ಬಿಟ್ಟು ಕರೆಕ್ಟಾಗಿ ನಿಯತ್ತಿನಿಂದ ಕೆಲಸ ಮಾಡಿ ಇಂಥ ಒಂದು ದುರ್ಘಟನೆ ನಡೆಯೋದೇ ಇಲ್ಲ. ಆದಷ್ಟು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾವುದು ಏನೇ ಅಂತೇಳಿ ಇದು ದೊಡ್ಡ ಆಘಾತಕಾರಿ ಘಟನೆ ಆಗಿರತ್ತೆ.